ಎಲ್ಲರಿಗೂ ನಮಸ್ಕಾರ. ಹೊಸನಿಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಮಂಗಳೂರಿಗೆ ಬಂದಿದ್ದೆ. ಮಂಗಳೂರಿನಿಂದ ಅತ್ಯಂತ ಶಕ್ತಿಯುತವಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ಜಾಗ ಅಂತ ನೀವು ಯೋಚನೆ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ಹೊಸನಿಧಿ ಚಾನಲ್ಸ್ನ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೆ ಕಳೆದ ವಿಡಿಯೋ ಏನು ಉತ್ತರಾದಿ ಮಠದ ಆಷಾಢ ಏಕಾದಶಿ ವಿಡಿಯೋವನ್ನು ಬಿಟ್ಟಿದ್ವಿ. ಅದು ವಿಡಿಯೋ ತುಂಬ ಚೆನ್ನಾಗಿ 32,000ಕ್ಕೆ ಅಂದರೆ 32,000 ಜನ ನೋಡಿದ್ದೀರಿ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಈ ವಿಡಿಯೋವನ್ನು ವಿಶೇಷವಾಗಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೇನೆ. ಅತ್ಯಂತ ಪವಿತ್ರವಾದ ಮತ್ತೆ ಅತ್ಯಂತ ಶಕ್ತಿಯುತವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಆ ಸ್ಥಳ ಯಾವುದು ಏನು ಎಂಬುದನ್ನು ಮತ್ತೆ ಮುಂದೆ ತೋರಿಸ್ತಾ ಇರ್ತೀನಿ. ನೋಡ್ತಾ ಇರಿ. ಇದೇ ಚಾನಲ್ನ ಇದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಇದೇ ರೀತಿಯಾಗಿ ಹೊಸ ವಿಡಿಯೋಗಳಿಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ. ಮುಂದೆ ನಾನು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ತೋರಿಸ್ತೀನಿ. ನಾವು ಆಗಲೇ ಹೇಳಿದ ಹಾಗೆ ಒಂದು ಅತ್ಯಂತ ಪರಮ ಪವಿತ್ರವಾದಂತಹ ಸ್ಥಳ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಮಧ್ಯದಲ್ಲಿ ಒಂದು ವಿಡಿಯೋ ಮಾಡಿಸ್ಬೇಕು ಅಂತ ಅನಿಸ್ತು. ಯಾಕೆಪ್ಪ ಅಂತಂದ್ರೆ ಈ ಮಲೆನಾಡು ಭಾಗದಲ್ಲಿ ಮಳೆ ಸಮಯದಲ್ಲಿ ಅತ್ಯಂತ ಸುಂದರವಾದ ಈ ರಸ್ತೆಗಳಲ್ಲಿ ಹೋಗೋದು ತುಂಬಾ ಚೆನ್ನಾಗಿ ಅನಿಸ್ತದೆ. ಯಾಕೆ ಅಂತಂದ್ರೆ ಅಕ್ಕಪಕ್ಕ ಗಿಡ ಮರ, ಒಳ್ಳೆ ಗ್ರೀನ್ರಿ, ಮತ್ತೆ ಬೆಟ್ಟ ಗುಡ್ಡಗಳು, ಅದರಲ್ಲಿ ಅಂತಹ ಪರಮ ಪವಿತ್ರವಾದಂತಹ ಸ್ಥಳ ಒಂದು ಖುಷಿ ಕೊಡ್ತದೆ. ಒಂದು ಮಳೆಗಾಲದಲ್ಲೇ ಈ ಕಡೆ ಬರಬೇಕು ಅಂತ ತುಂಬಾ ಮನಸ್ಸಾಗ್ತದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡಿದೆ. ಒಳ್ಳೆ ಮಳೆಯಲ್ಲಿ ಒಂದು ಕಾರಲ್ಲಿ ಹೋಗೋದೇ ಒಂಥರ ಅದೊಂದು ಖುಷಿನೇ ಬೇರೆ. ನಮ್ಮ ಜೊತೆಗೆ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಏನು ಅಂತ ಯಾರು ಅಂತ ತೋರಿಸ್ತೀನಿ. ಇವಾಗಂದ್ರೂ ಹೊರಟಿದ್ದೀವಿ. ಹಾಗೆ ಈ ವಿಡಿಯೋನ ಕಂಟಿನ್ಯೂ ಆಗ್ತಾ ಇದೆ, ನೋಡ್ತಾ ಇರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ದೇವಿ ಮಹಾತ್ಮೆ ಏನು, ದೇವರ ಅನುಗ್ರಹ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ತಿಳಿಸ್ತೀನಿ. ಮುಂದಿನ ವಿಡಿಯೋಗೆ ಹೋಗೋಣ ಬನ್ನಿ. ಸ್ಥಳ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಕಟೀಲು ಕ್ಷೇತ್ರ ಅತ್ಯಂತ ಪರಮ ಪವಿತ್ರವಾದಂಥದ್ದು. ದುರ್ಗೆ, ಸುತ್ತ ವನ, ಮಧ್ಯದಲ್ಲಿ ದುರ್ಗೆ. ಇನ್ನೂ ಅದರ ಬಗ್ಗೆ ವಿವರ ಮುಂದೆ ಹೇಳ್ತೀನಿ. ಈ ಸ್ವಲ್ಪ ಕತ್ಲಾಯಿತು, ಸ್ವಲ್ಪ ಕಾರಿಗೆ ಸಮಸ್ಯೆ ಆಗಿರೋದಕ್ಕೆ ಬರೋದು ಲೇಟ್ ಆಯಿತು. ಇವಾಗ ಮುಂದೆ ಒಳಗಡೆ ಹೋಗಿ ದರ್ಶನ ಮಾಡುವ. ಹೇಳದಂತೆ ತುಂಬ ಮಳೆ ಇತ್ತು, ಕಾರಿಂದ ಇಳಿಯೋಕೆ ಆಗ್ತಾ ಇಲ್ಲ. ಆದರೂ ಮಳೆ ನಿಂತಿದೆ. ಇವಾಗ ದುರ್ಗಾದೇವಿ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರು ಭಾಗದಲ್ಲಿದ್ದೀವಿ. ವಿಶೇಷ ಏನಪ್ಪಾ ಅಂತಂದ್ರೆ ಎರಡೂ ಭಾಗದಲ್ಲಿ ನದಿ ಹರಿತದೆ, ನಂದಿನಿ ಅನ್ನೋ ನದಿ. ಆ ಮಧ್ಯಭಾಗದಲ್ಲಿ ಆ ದುರ್ಗಾದೇವಿ ಧ್ಯಾನ ರೂಪಳಾಗಿ ಲಿಂಗದ ರೂಪದಲ್ಲಿ ಇದ್ದಾಳಂತೆ. ಈ ಕ್ಷೇತ್ರದ ಮಹಾತ್ಮೆ. ಶುಂಭ ನಿಶುಂಭರನ್ನ ಮರ್ದನೆ ಮಾಡಿದಂತಹ ದುರ್ಗೆ, ಅವನ ರಾಜ್ಯದಲ್ಲಿ ಮಂತ್ರಿಯಾದಂತಹ ಅವನ ಕಾಟದಿಂದ ಇಲ್ಲಿ ಕುಪಿತರಾದಂತಹ ಎಲ್ಲ ಋಷಿಮುನಿಗಳಿಗೂ ಅತ್ಯಂತ ದುಃಖವನ್ನ ಉಂಟು ಮಾಡ್ತಾ ಇದ್ರು. ಅಂತಹ ದುಃಖವನ್ನ ಪರಿಹರಿಸಲು ದುರ್ಗಾದೇವಿ ಇಲ್ಲಿ ಅವತಾರ ಮಾಡಿ ಆ ನಂದಿನಿ ಅಂದ್ರೆ ಇಂದ್ರನ ಮಗಳಾದಂತಹ ನಂದಿನಿ ಶಾಪವನ್ನೂ ಕೂಡ ಪರಿಹರಿಸಲು ದುರ್ಗಾದೇವಿ ರೂಪದಿಂದ ಬಂದಿದ್ದಾಳೆ. ಅಂತಹ ದುರ್ಗಾದೇವಿಯ ದರ್ಶನಕ್ಕೋಸ್ಕರವಾಗಿ ನಾವು ಇವತ್ತು ಬಂದಿದ್ದೀವಿ. ರುದ್ರ ರಮಣೀಯವಾದಂತಹ ನದಿಯ ಮಧ್ಯದಲ್ಲಿ ಇರ್ತಕ್ಕಂತಹ ದುರ್ಗಾದೇವಿ ದೇವಸ್ಥಾನ, ಅತ್ಯಂತ ಭವ್ಯ ನೋಟವಾದಂತಹ ದೇವಸ್ಥಾನ ಇದು. ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ನೀವು ತುಳುನಾಡು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆಗೆ ಆಗುತ್ತದೆ ಇದು ಕಟೀಲು. ಇಲ್ಲಿ ನೀವು ಬರಬೇಕು ಅಂತಂದ್ರೆ ಹಣ ಇದೆ, ಸಮಯ ಇದೆ ಅಂತ ಅಂದ್ರೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಆ ದುರ್ಗೆ ಅನುಗ್ರಹ ಇದ್ರೆ ಮಾತ್ರ ಇಲ್ಲಿ ಬರ್ಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ದೇವರು, ದೈವಗಳು ಮತ್ತೆ ದೇವತೆಗಳ ದರ್ಶನಕ್ಕೆ ಯಾವ ಹಣ, ಅಧಿಕಾರ ಅಥವಾ ಸಮಯ ಆಗಲಿ ನಮಗೆ ಅದು ಸಾಕಾಗೋದಿಲ್ಲ. ದೇವರ ಅನುಗ್ರಹ ಇದ್ರೆ ಮಾತ್ರ ದರ್ಶನಕ್ಕೆ ಅನುಕೂಲ ಆಗ್ತದೆ. ಒಳಗಡೆ ವಿಡಿಯೋಗೆ ಅನುಕೂಲ ಇದೆಯಲ್ಲೋ ಗೊತ್ತಿಲ್ಲ, ಆದರೂ ಪ್ರಯತ್ನ ಇದೆ. ನೋಡಿ, ನಂದಿನಿ ನದಿ, ಇದು ಗರ್ಭಗುಡಿ ಗೋಡೆ, ಇದೇ ನಂದಿನಿ ನದಿ. ಇವಾಗ ಮಳೆಗಾಲ ಸ್ವಲ್ಪ ಕೊಚ್ಚಿ ಅಂತ ಅನಿಸ್ತದೆ. ಬಟ್ ಆದರೆ ಇನ್ನೂ ಮಳೆ ಜಾಸ್ತಿ ಆದರೆ ಒಳ್ಳೆ ಹಾಲಿನಂತೆ ಹರಿಯುವಂಥ ನದಿ ಇದು, ಈ ನಂದಿನಿ ನದಿ. ಕತ್ಲಾಗಿದೆ, ಆಲ್ರೆಡಿ ಲೇಟ್ ಆಯಿತು ಸ್ವಲ್ಪ ಕಾರಿನ ಸಮಸ್ಯೆದಿಂದ. ಇದು
ಕೌಂಟರ್. ಇಲ್ಲಿ ಸೇವೆಗಳನ್ನು ಅಥವಾ ದುರ್ಗಾದೇವಿಗೆ ಸೀರೆಗಳನ್ನು ಇಲ್ಲಿ ತಗೊಳ್ಬಹುದು. ಇವಾಗ ಕೌಂಟ್ರಲ್ಲಿ ಕೇಳಿದೆ, ಗರ್ಭಗುಡಿಯಲ್ಲಿ ವಿಡಿಯೋ ಮಾಡುವ ಹಾಗಿಲ್ಲಂತೆ. ಕಾರಣ ದೇವರ ಸನ್ನಿಧಾನ, ಇಲ್ಲಿ ಹೊರಗಡೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಇದೆ ಗರ್ಭಗುಡಿಯ ಪ್ರಾಕಾರ, ಇದೇ ಎಂಟ್ರನ್ಸು. ನಂದಿನಿ ಎಂಬ ದೇವತೆಯ ಶಾಪವನ್ನ ಪರಿಹಾರ ಮಾಡಲು ತಾನೇ ಮಗಳಾಗಿ ಜನಿಸಿ ಅವಳ ಶಾಪವನ್ನ ವಿಮುಕ್ತಳಾಗಿ ಮಾಡಿ, ನಂದಿನಿ ಯಾಕಂದ್ರೆ ಅವಳಿಗೆ ಋಷಿಯ ಶಾಪ ಇರ್ತದೆ. ದುರ್ಗಾ ಪರಮೇಶ್ವರಿಯು ಕೂಡ ಪ್ರತ್ಯಕ್ಷಳಾಗಿ ಹೇಳಿದಾಗ, ಋಷಿ ಮುನಿಯ ಶಾಪವನ್ನು ನಾನು ವಿಮೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ನಿನ್ನ ಮಗಳಾಗಿ ಹುಟ್ಟಿ ಆ ಶಾಪವನ್ನು ವಿಮೋಚನೆ ಮಾಡಬಲ್ಲೆ ಎಂಬುದಾಗಿ ವರವನ್ನು ಕೊಟ್ಟಾಗ ಮಗಳಾಗಿ ಜನಿಸಿ ಆ ದುರ್ಗೆಯ ರೂಪದಲ್ಲಿರ್ತಕ್ಕಂತಹ ಈ ದುರ್ಗಾದೇವಿ ನೋಡಿ ಎಷ್ಟು ಭವ್ಯವಾಗಿದೆ, ಎಷ್ಟು ರಭಸವಾಗಿ ಹರಿತಾ ಇದೆ ಅಂದ್ರೆ ನದಿ. ಕಣ್ಣು ತುಂಬಲಿಕ್ಕೆ ಎರಡು ಕಣ್ಣುಗಳು ಸಾಕಾಗಲ್ಲ. ಅತ್ಯಂತ ಪ್ರೇಕ್ಷಣೀಯ ಸ್ಥಳ ಇದು. ಬಂದು ದುರ್ಗಾದೇವಿ ಅನುಗ್ರಹದಿಂದ ಎಲ್ಲವನ್ನ, ದುರ್ಗತಿ ಹಾರಿಣಿ ಅಂತ, ಎಲ್ಲ ದುರಿತಗಳನ್ನು ನಿವಾರಣೆ ಮಾಡುವವಳು ದುರ್ಗೆ ಅಂತಹ ದುರ್ಗಾದೇವಿ ದರ್ಶನ ಮಾಡಿ. ಇಲ್ಲಿ ಒಳಗಡೆ ವಿಡಿಯೋಗೆ ನಿಷೇಧಿಸಲಾಗಿದೆ ಅಂತ ಹಾಕಿದ್ದಾರೆ. ಆದರೂ ಕೂಡ ಈ ಗರ್ಭಗುಡಿ ಪ್ರಾಕಾರ ನೋಡುವಂತಹ ಸ್ಥಳ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಮಂಗಳೂರಿಗೆ ಬಂದಾಗ ಒಂದು 25 ಕಿಲೋಮೀಟರ್ ಆಗತ್ತೆ ಅಷ್ಟೇ. ಇಲ್ಲಿ ಬಂದು ದರ್ಶನ ಮಾಡಿ ದುರ್ಗಾದೇವಿ ಅನುಗ್ರಹಕ್ಕೆ ಪಾತ್ರರಾಗಿ, ಅತ್ಯಂತ ಮಕ್ಕಳಿಗೆ ಅಥವಾ ನಮಗೆ ಮರುವು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಇದ್ರೆ ಇಲ್ಲಿ ಬಂದು ಆ ದೇವಿಗೆ ಪ್ರಾರ್ಥನೆ ಮಾಡಿದರೆ ಸಾಕು, ಅವುಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಎಂಬುದಾಗಿ ಇಲ್ಲಿನ ಜನರ ನಂಬಿಕೆ. ಹಾಗಾಗಿ ತಾವು ಈ ಕಡೆ ಬಂದಾಗ ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಹಾಗೂ ಎಲ್ಲ ದುರಿತಗಳನ್ನು ನಿವಾರಣೆ ಮಾಡುವಂತಹ ದುರ್ಗೆ ದೇವಿ ಈ ವಿಡಿಯೋ ಮೂಲಕ ನಾನೆಲ್ಲರ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆ ದುರ್ಗಾದೇವಿ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನ ಅನುಗ್ರಹ ಮಾಡಿ ನಿಮ್ಮ ಎಲ್ಲ ಸಂಕಟಗಳನ್ನು ನಿವಾರಣೆ ಮಾಡಲಿ ಎಂಬುದಾಗಿ. ಇದೇ ರೀತಿಯಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ಹೊಸನಿಧಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ಹೊಸದಾದ ಜಾಗಗಳನ್ನು ಅಥವಾ ಹೊಸದಾದ ಅಡುಗೆಗಳನ್ನು ನಮ್ಮ ಮನೆಯವರು ಎಲ್ಲ ರೀತಿಯಾಗಿ ವಿಡಿಯೋ ಮಾಡ್ತೇವೆ. ಜೈ ಶ್ರೀರಾಮ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಂದು ಕೊನೆಯದಾಗಿ ರಾಜಗೋಪುರ ದರ್ಶನ ಮಾಡ್ಕೊಳ್ಳಿ, ದುರ್ಗಾದೇವಿಯ ರಾಜಗೋಪುರ. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.